ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ಗೈಸ್ ಇವತ್ತು ನಾವು ಒಂದು ಒಳ್ಳೆ ಬಿರಿಯಾನಿನ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ ಬಿರಿಯಾನಿ ಹೇಗಿರುತ್ತೆ ಏನು ಎಲ್ಲನೂ ಹೇಳ್ತೀನಿ. ಆ್ಯಂಡ್ ಅಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ಕೂಡ ತಿಳಿಸ್ತೀನಿ. ಒಬ್ಬ ಲಾರಿ ಡ್ರೈವರು ನಳ ಮಹಾರಾಜ ಆದ ಕಥೆನ ಕೂಡ ಹೇಳ್ತೀನಿ ನಿಮಗೆ. ಸೊ ತಡ ಮಾಡೋದಕ್ಕೆ ಬನ್ನಿ ಹೋಗ್ಬಿಡೋಣ ಬೇಗ. ಗೈಸ್, ನಾನು ಹೇಳಿದ್ನಲ್ಲ ಒಂದು ಅದ್ಭುತವಾದ ಬಿರಿಯಾನಿ ಕಾರ್ಟ್ ಅಂತ. ಸೊ ಆ ಕಾರ್ಟು ಹತ್ರ ಬಂದಿದ್ದೀನಿ. ಸೊ ಆ ಕಾರ್ಟ್ ಎಲ್ಲಿರೋದಪ್ಪ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ ಗೈಸ್, ಇದೇ ಆ ಕಾರ್ಟು. ಸೊ ಒಂದು ಅದ್ಭುತವಾದ ಬಿರಿಯಾನಿ ಕಾರ್ಟು. ಸೊ ಇವರೇ ಅವರು ಓನರು. ಸೊ ಈ ಓನರ್ ಹೆಸರು ಬಂದು, ನಿಮ್ಮ ಹೆಸರು? ಬಾಲ. ಓಕೆ. ಸೊ ಓನರ್ ಆಮೇಲೆ ಮಾತಾಡ್ಸೋಣ. ಫಸ್ಟು ಏನೇನಿದೆ ಅಂತ ನೋಡ್ಬಿಡೋಣ. ಸೊ ನೋಡಿ, ಇವ್ರ ಹತ್ರ VKR ವೆಡ್ಡಿಂಗ್ ಬಿರಿಯಾನಿ ಸಿಗುತ್ತೆ, VKR ತೊಕ್ಕು ಬಿರಿಯಾನಿ ಸಿಗುತ್ತೆ, VKR ಕಬಾಬ್ ಬಿರಿಯಾನಿ ಸಿಗುತ್ತೆ, ಚಪಾತಿ, ಪರೋಟ, ಅಪ್ಪಮ್ಮು, ಎಗ್ ಅಪ್ಪಮ್ಮು ಅಂಡ್ ಮೊಟ್ಟೆ ಕಲ್ಲಕ್ಕಿ ಎಲ್ಲಾನು ಸಿಗುತ್ತೆ. ಸೊ ಬೆಂಗಳೂರಲ್ಲಿ ಎಲ್ಲೂ ಸಿಗದೆ ಇರೋವಂಥ VKR ತೊಕ್ಕು ಬಿರಿಯಾನಿ ಸಿಗುತ್ತೆ. ನೀವೆಲ್ಲೂ ಟೇಸ್ಟ್ ಮಾಡಕ್ ಸಾಧ್ಯ ಇಲ್ಲದೆ ಇರೋವಂಥ ತೊಕ್ಕು ಬಿರಿಯಾನಿ ಇವ್ರ ಹತ್ರ ಸಿಗುತ್ತೆ. ಸೊ ಬನ್ನಿ, ತೊಕ್ಕು ಬಿರಿಯಾನಿ ಮತ್ತೆ ವೆಡ್ಡಿಂಗ್ ಬಿರಿಯಾನಿ ಎಲ್ಲಾನು ತೋರಿಸ್ತೀನಿ ನಿಮ್ಗೆ. ಸೊ ನೋಡೋಣ ಒಂದೊಂದು ಐಟಮ್ ಏನೇನಿದೆ ಅಂತ ನೋಡ್ಕೊಂಡು ಹೋಗೋಣ. ಅಂಡ್ ಟೇಸ್ಟ್ ಕೂಡ ಮಾಡೋಣ. ಸೊ ಬನ್ನಿ, ಫಸ್ಟು ಬಿರಿಯಾನಿ ಯಾವ ತರ ಇದೆ ಏನು ಅಂತ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ. ಫಸ್ಟ್ ಓಪನ್ ಮಾಡಿ. ಸೊ ಇದು ಯಾವ ಬಿರಿಯಾನಿ? ಇದು ನಮ್ಮ ಸ್ಟೈಲ್ ಊರು ವೆಡ್ಡಿಂಗ್ ಬಿರಿಯಾನಿ. ಓಕೆ. ಗೈಸ್, ಇದು ತೊಕ್ಕು ಬಿರಿಯಾನಿ ಮಸಾಲ. ಸೊ ಈ ಬಿರಿಯಾನಿಗೆ ಈ ತೊಕ್ಕು ಬಿರಿಯಾನಿ ಮೇಲ್ಗಡೆ ಮಸಾಲಾನ ಹಾಕೊಡ್ತಾರೆ. ಫ್ಯಾಂಟಾಸ್ಟಿಕ್ ಟೇಸ್ಟ್ ಆಗಿರುತ್ತೆ, ಸಕ್ಕದಾಗಿರುತ್ತೆ. ನೀವು ಒನ್ ಟೈಮ್ ಟ್ರೈ ಮಾಡಲೇಬೇಕು. ಸೊ ಅಂಡ್ ಇದು ಬ್ರೆಡ್ ಅಲ್ವಾ. ಸೊ ಓಕೆ ಗೈಸ್, ನಾವೆಲ್ಲ ಟೇಸ್ಟ್ ಮಾಡೋಣ. ಕಬಾಬ್ ಇದೆ ಇಲ್ಲಿ, ಪರೋಟ ಇದೆ, ಎಲ್ಲ ತರದ ಐಟಮ್ ಇದೆ. ಸೊ ಒನ್ ಟೈಮು ನಾನು ಟೇಸ್ಟ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಸೊ ಹಂಗೆ ಟೇಸ್ಟ್ ಮಾಡ್ತಾ ಅವ್ರನ್ನೂ ಕೂಡ ಮಾತಾಡ್ಸೋಣ. ಬನ್ನಿ ಗೈಸ್. ಬ್ರದರ್, ಇವಾಗ ನಮಗೆ ಫೇಮಸ್ ತೊಕ್ಕು ಬಿರಿಯಾನಿನ ಒಂದು ಹಾಕ್ಕೊಡಿ, ಟೇಸ್ಟ್ ಮಾಡಿ. ಸೊ ಟೇಸ್ಟ್ ಮಾಡೋಣ ಗೈಸ್, ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಟೇಸ್ಟ್ ಮಾಡ್ತಾ ಹೇಳ್ತೀನಿ. ಸೊ ಬನ್ನಿ ಗೈಸ್, ಒಂದು ನಿಮಿಷ ಇವ್ರನ್ನ ಮಾತಾಡ್ಸ್ಕೊಳ್ಳೋಣ, ಇವ್ರ ಕತೆ ಏನು ಅಂತ ಕೇಳೋಣ. ಬ್ರದರ್, ನಿಮ್ಮ ಹೆಸರು? ಬಾಲ. ಸೊ ಏನಕ್ಕೆ ನೀವು ಬಿರಿಯಾನಿ ಶಾಪ್ನ ಓಪನ್ ಮಾಡಿದ್ದೀರಾ? ಸರ್, ತುಂಬಾ ಜನ ಊಟ ಇಲ್ಲತ್ತೆ ಕಷ್ಟ ಆಗ್ತಾರೋ, ಅದಕ್ಕೋಸ್ಕರ ನಾವೇನ ಮಾಡ್ಬೇಕು ಅಂತ ಇದು ಸ್ಟಾರ್ಟ್ ಮಾಡಿದ್ರು. ನಾನು ನಿನ್ನೆ ಪ್ರೈವೇಟ್ ಒಂದು ವಿಲಾ ತರ ಒಂದು ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿದ್ರು. ಅಲ್ಲೇ 40,000 ಸ್ಯಾಲ್ರಿ ನಮ್ದು. ಅಲ್ಲೇ ಬಿಟ್ಟು ಸ್ಟಾರ್ಟ್ ಮಾಡಿ ಕಾರಣ ಒಂದು ದೊಡ್ಡ ಸ್ಟೋರಿಯೇ ಇರತ್ತೋ. ಇದು ಬಂದು ಜಾಸ್ತಿ ಜನ ರೋಡ್ ಸೈಡ್ ಪೀಪಲ್ ಎಲ್ಲರಿಗೂ ಸ್ವಲ್ಪ ಕಮ್ಮಿ ರೇಟಲ್ಲಿ ಕೊಡ್ಬೇಕು ಅಂತ ನಮ್ಗೆ ಇಷ್ಟ. ಅದು ಇವಾಗ ಆಗಲ್ಲ, ಒಂದ್ ದಿವಸ ಆಗುತ್ತೋ. ಅದಕ್ಕೆ ಹೆಸರ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಒಂದು ಡೈಲಿ ಒಂದು 5 ಜನಕ್ಕೂ ಫ್ರೀ ಊಟ ಕೊಡ್ತೀನಿ ಇಲ್ಲೇ. ಸೂಪರ್. ಮತ್ತೆ ಜಾಸ್ತಿ ಜನ ಬರ್ತಾರೋ, ಡ್ರೈವರು ಮತ್ತೆ ಕ್ಯಾಬ್ ಡ್ರೈವರು, ಆಟೋ ಡ್ರೈವರ್ಸ್ ಎಲ್ಲ ಬರ್ತಾರೋ. ನಮ್ದು ಅಂಗಡಿ ಪಿಕಪ್ ಆಗುತ್ತೋ ಇಲ್ಲ ಅದು ಬೇಡ. ನಮ್ಗೂ ಎಲ್ಲ ಜಾಸ್ತಿ ಊಟ ಕೊಟ್ಟು ಎಲ್ಲ ಚೆನ್ನಾಗಿರತ್ತೋ, ಮತ್ತೆ ಜಾಸ್ತಿ ಊಟ ಕೊಡ್ತೀರಪ್ಪ ಅಂತೂ ನಮ್ಗೊಂದು ಹೆಸರು ಬೇಕು. ಅದಕ್ಕೆಂತೂ ನಮ್ಮ ಓನ್ ಬ್ರ್ಯಾಂಡ್ VKR ಬಿರಿಯಾನಿ ಅಂತೂ ಹಾಕಿದ್ರು. ಮುಂಚೆ ನೀವೇನ್ ಕೆಲಸ ಮಾಡ್ತಾ ಇದ್ರಿ? ನಮ್ದು ಮುಂದೆ ಒಂದು ವಿಲಾ ತರ ಒಂದು ನಮ್ ಪ್ರೈವೇಟ್ ವಿಲಾ ಇದೆ, ಅದರಲ್ಲಿ ಕೆಲಸ ಮಾಡಿದ್ರು ನಾವು, ಸೂಪರ್ವೈಸರ್ ಕೆಲಸ. ಅದ್ ಬಿಟ್ಟು ಡ್ರೈವರ್ ಆಗಿದ್ರಿ ಅಂತಾನು ಕೇಳ್ದೆ, ಅದನ್ನ ಹೇಳಿ. ನಮ್ ಡ್ರೈವರ್ ಮುಂದೆ ಕೆಲಸ ಮಾಡಿದ್ರು. ಜಾಸ್ತಿ ಊಟ ಹಾಕೋದು ತುಂಬಾ ಕಷ್ಟ ಇದೆ, ಅದಕ್ಕೋಸ್ಕರ ಇದು ಮಾಡೇಬೇಕಂತ ನಮ್ಗೆ ಎಲ್ಲ ಇದು ಗೊತ್ತು. ಅದಕ್ಕೋಸ್ಕರ ನಮ್ ಸ್ಟೈಲ್ ಅಲ್ಲಿ, ನಮ್ VKR ಸ್ಟೈಲ್ ಅಲ್ಲಿ ಮಾಡ್ಬೇಕಂತ ಇದು ಮಾಡ್ತೀನಿ. ಸೊ ಎಲ್ಲ ನೋಡಿ, ಇದನ್ನ ನೀವು ಇದನ್ನ ಸ್ಟಾರ್ಟ್ ಮಾಡಿದ್ ಹೇಗೆ? ಸೊ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ನಿಮ್ಗೆ? ಎಲ್ಲ ನಮ್ದು ವೈಫ್ ಗೋಲ್ಡ್, ಮತ್ತೆ ನಾವು ಸ್ವಲ್ಪ ಇಟ್ಟು ಸ್ಟಾರ್ಟ್ ಮಾಡಿದ್ದು. ಗೈಸ್, ಇವರು ಮುಂಚೆ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡಿದ್ರು. ಸೊ ಅಂಡ್ ಇವರು ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ತಂದಿದಾರ ಅಂತ ಕೇಳಿದ್ರೆ, ಇವರ ವೈಫ್ ತಾಳಿ ಚೈನ್ನ ಅಡ ಇಟ್ಟು ಸೊ ಈ ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ತುಂಬಾ ಅದ್ಭುತವಾಗಿದೆ ಬಿರಿಯಾನಿ. ಸೊ ನಾನು ಆಲ್ರೆಡಿ ಟೇಸ್ಟ್ ಮಾಡಿದೀನಿ. ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿ ಬಂದು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಾ ಇರೋದು, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಸೊ ಗೈಸ್,
ಗೈಸ್ ನೋಡಿ, ತೊಕ್ಕು ಬಿರಿಯಾನಿ ಒಂದು ದೊಡ್ಡ ಲೆಗ್ ಪೀಸ್ ಬರುತ್ತೆ. ಅಂಡ್ ಇದ್ರ ಜೊತೆಗೆ ನಿಮಗೆ ಸೊ ಇದು ಬ್ರೆಡ್ ಹಲ್ವಾ ಇದು ಕಾಂಪ್ಲಿಮೆಂಟ್ರಿ ಹೆಂಗ್ ಕೊಡ್ತಾ ಇದಾರೆ. ನೀವು ಫುಲ್ ಬಿರಿಯಾನಿ ತಗೊಂಡ್ರೆ ಇದು ಕಾಂಪ್ಲಿಮೆಂಟ್ರಿ ಆಗಿ ಇದು ಸ್ವೀಟ್. ಸೊ ಬಿರಿಯಾನಿ ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ ಗೈಸ್. ಯಾವುದೇ ರೀತಿಯ ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದು ಬಳಸಿಲ್ಲ ಇವರು. ಸೇರ್ವ ಆಗಲಿ ರೈಸ್ ಆಗಲಿ, ರೈಸ್ ನೋಡಿ ಎಷ್ಟು ನೀಟಾಗಿ ಉದುರುದ್ರಾಗಿದೆ. ಅಂಡ್ ಸೇರ್ವ ಜೊತೆಗೆ ಈ ಬಿರಿಯಾನಿ ತಿಂತಾ ಇದ್ರೆ ಸಕ್ಕತ್ತಾಗಿದೆ ಗೈಸ್. ಪೀಸ್ ಅಷ್ಟೇ ನೋಡಿ ಗೈಸ್, ಪೀಸ್ ಎಷ್ಟು ಸ್ಮೂತಾಗಿ ಬೆಂದಿದೆ ಅಂಡ್ ಎಷ್ಟು ಸಕ್ಕತ್ತಾಗಿ ಟೇಸ್ಟಿ ಆಗಿದೆ ಗೈಸ್. ಸೂಪರ್ ಆಗಿದೆ. ಒಂದೇ ಒಂದು ಟೈಮು ಈ ಬಿರಿಯಾನಿನ ಬಂದು ಟೇಸ್ಟ್ ಮಾಡಿ ಚೆನ್ನಾಗಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಹಾಕಿ, ನಾನು ಅಡ್ರೆಸ್ ಕೊಟ್ಬಿಡ್ತೀನಿ, ನನಗೆ ಬಿಡಿ ಆಯಿತಾ. ಸೊ ಅಷ್ಟು ಸಕ್ಕತ್ತಾಗಿದೆ. ಆ್ಯಂಡ್ ಇದ್ರ ಅಡ್ರೆಸ್ ಬಂದು ಬನ್ನೇರುಘಟ್ಟಕ್ಕೆ ಹೋಗೋ ರೋಡು, ಗೊಟ್ಟಿಗೆರೆಯಿಂದ ಬನ್ನೇರುಘಟ್ಟಕ್ಕೆ ಹೋಗೋ ರೋಡು, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಮುಂದೆಗಡೆನೇ ಇದೆ. ಸೊ ಇದು ಹಿಂದೆಗಡೆ ಕೆರೆ ಇದೆ. ಸೊ ಈ ಕೆರೆ ಮುಂದೆಗಡೆ ಇರುವಂಥ VKR ಬಿರಿಯಾನಿ ಅಂತ. ಸೊ ಸಕ್ಕತ್ತಾಗಿದೆ ಗೈಸ್ ನೋಡಿ. ಇವರು ಮಧ್ಯಾಹ್ನ 12:30 ಸಂಜೆ 4 ಗಂಟೆವರೆಗೂ 5 ಗಂಟೆವರೆಗೂ ಇರ್ತಾರೆ ಇಲ್ಲಿ. ಅಂಡ್ ಕೋಳಿ ಫಾರ್ಮ್ ಗೇಟ್ ಹತ್ರ. ಸೊ ಇವರು ಸಂಜೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, 7 ಗಂಟೆಯಿಂದ 11 ಗಂಟೆವರೆಗೂ ಇರ್ತಾರೆ. ಅಂಡ್ ಇವ್ರ ಹತ್ರ ಏನೇನು ಐಟಮ್ ಸಿಗುತ್ತೆ ಎಲ್ಲಾನು ಸಕ್ಕತ್ತಾಗಿರುತ್ತೆ. ಸೊ ಬಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಒನ್ ಟೈಮ್ ಹೇಳಿ ಗೈಸ್. ನಾನು ಮೈಸೂರಲ್ಲಿ ಬಿಟ್ಟರೆ ಮೈಸೂರು ಹನುಮಂತ ಪಲಾವ್ ಬಿಟ್ಟರೆ ನನಗೆ ನೆಕ್ಸ್ಟ್ ಇಷ್ಟವಾದ ಸೂಪರ್ ಬಿರಿಯಾನಿ ಅಂತ ಹೇಳಿದ್ರೆ ಇದೇನೆ. ಸಕ್ಕತ್ತಾಗಿದೆ ಗೈಸ್. ಆ್ಯಕ್ಚುಲಿ ಇಷ್ಟು ಕಮ್ಮಿ ರೇಟ್ಗೆ ಇಂಥ ಒಳ್ಳೆ ಬಿರಿಯಾನಿ ಸಿಗ್ತಾ ಇರೋದು ವರ್ತ್ ಅನಿಸುತ್ತೆ. ಆ್ಯಂಡ್ ಒಂದ್ಸರಿ ಬಂದು ಟೇಸ್ಟ್ ಮಾಡಿ. ಇದರ ಅಡ್ರೆಸ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಸ್ಕ್ರೀನ್ ಮೇಲೆ ಕೂಡ ಲಾಸ್ಟಲ್ಲಿ ಹಾಕಿರ್ತೀನಿ. ಸೊ ಒನ್ ಟೈಮ್ ಬಂದು ಟೇಸ್ಟ್ ಮಾಡಿ ತಿಂದು ನೋಡಿ, ನಿಮಗೆ ಅನಿಸುತ್ತೆ ಇದು 120 ರೂಪೀಸ್ಗೆ ವರ್ತಾ ಇಲ್ವಾ ಅಂತ. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು ನಿಮಗೆ? ಕಬಾಬು ಬಿರಿಯಾನಿ ಇಷ್ಟ ಆಯ್ತಾ? ಸೊ ನೀವು ರೆಗ್ಯುಲರ್ ಟೇಸ್ಟ್ ಮಾಡೋ ಬಿರಿಯಾನಿಗಿಂತ ಈ ಟೇಸ್ಟ್ ಬಿರಿಯಾನಿ ಹೇಗಿದೆ? ಇಲ್ಲ, ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿರೋದು, ತುಂಬ ಚೆನ್ನಾಗಿದೆ. ಕುಸ್ಕಾ ತಗೊಂಡೆ, ಚೆನ್ನಾಗಿದೆ ಟೇಸ್ಟ್. ಬಜ್ಜಿಲಿ ಚೆನ್ನಾಗಿದೆ. ಇದು ಕೊಟ್ಟಿದ್ದಾರೆ ಸೌತೆಕಾಯಿ, ಅದು ಚೆನ್ನಾಗಿದೆ. ಬ್ರೆಡ್ ಸ್ವೀಟ್ ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಬೇರೆ ಬಿರಿಯಾನಿಗಿಂತ ಇದು ಎಷ್ಟು ಚೆನ್ನಾಗಿದೆ ಅಂತ? ಹಾ, ಬೇರೆ ಬಿರಿಯಾನಿಗಿಂತ ಪರವಾಗಿಲ್ಲ, ಅದು ಚೆನ್ನಾಗಿದೆ. ನಮ್ಮ ಹತ್ರ ಬಂದು VKR ತೊಕ್ಕು ಬಿರಿಯಾನಿ ಸಿಗುತ್ತೋ ಅದು ರೇಟ್ ಬಂದು 150. ಮತ್ತೆ VKR ವೆಡ್ಡಿಂಗ್ ಬಿರಿಯಾನಿ ಸಿಗುತ್ತೋ ಅದು 120. ಮತ್ತೆ VKR ಕಬಾಬ್ ಬಿರಿಯಾನಿ ಸಿಗುತ್ತೋ ಅದು 120. ಎಗ್ ಬಿರಿಯಾನಿ ಬಂದು 70. ಕುಸ್ಕಾ ಬೇಕಂತ 60. ಮತ್ತೆ ಚಪಾತಿ ಪರೋಟ ಎಲ್ಲ 20 ರೂಪೀಸ್ ಒಂದು ಪೀಸು. ಅದ್ರ ಜೊತೆಗೆ ಚಿಕನ್ ಗ್ರೇವಿ ಬರುತ್ತೋ ಅದು ಹಾಫ್ 60 ರೂಪೀಸ್ ಬರುತ್ತೋ. ಇಲ್ಲ ಬೇಡ ಅಂತ ಶೇರ್ವ ಹಾಕ್ತೀನಿ, ಚೆನ್ನಾಗಿ ತಿನ್ನು ಬಂದು ಬಸನ್ಪುರ ಬನ್ನೇರುಘಟ್ಟ ಮೇನ್ ರೋಡು, ಹಂಗೆ ಪ್ರಿಸ್ಟೇಜ್ ಅಪಾರ್ಟ್ಮೆಂಟ್ ಆಪೋಸಿಟ್ ಅಲ್ಲಿ ಇರ್ತೇನೆ. ನೈಟ್ ಬಂದು ಕೋಳಿ ಫಾರ್ಮ್ ಗೇಟ್ ಸರ್ಕಲ್ ಅಲ್ಲಿ ನೈಟ್ 7 o'clock ಇಂದ 11 o'clock ಸರ್ವ್ ಮಾಡ್ತೇನೆ. ಬಂದು ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಹಂಗೆ ರಿವ್ಯೂ ಕೊಡಿ ಸ್ವಲ್ಪ. ಗೈಸ್ ನೋಡಿದ್ರಲ್ಲ VKR ಬಿರಿಯಾನಿನ ಟೇಸ್ಟ್ ಮಾಡಿ ನಿಮ್ಗೆ ಹೇಳಿದೆ. ಟೇಸ್ಟ್ ಸಕ್ಕತ್ತಾಗಿದೆ. ಆ್ಯಂಡ್ ಪಾಪ ಅವ್ರ ಕತೆ ಕೇಳಿದೆ. ಈಸ್ ಎ ಡ್ರೈವರ್
ಮತ್ತು ತುಂಬ ಕಡೆ ಎಲ್ಲ ಕೆಲಸ ಮಾಡಿ ಯಾವುದು ವರ್ಕೌಟ್ ಆಗದೆ ಸೊ ಇಲ್ಲಿ ಅವರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರ ಹೆಂಡತಿ ತಾಳಿ ಚೈನ್ನ ಅಡ ಇಟ್ಟು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಸಿಂಪತಿಗೋಸ್ಕರ ಹೋಗಿ ತಿನ್ಬೇಡಿ, ಖಂಡಿತ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ ಬಿರಿಯಾನಿನ. ಸೂಪರ್ ಆಗಿದೆ, ಯಾವುದೇ 5 ಸ್ಟಾರ್ ಹೋಟ್ಲಿಗೂ ಕಮ್ಮಿ ಇಲ್ಲ ಅಂಥ ಬಿರಿಯಾನಿನ ಮಾಡಿ ನಮಗೆ ಎಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ಸಕ್ಕತ್ತಾಗಿದೆ. ಆ್ಯಂಡ್ ಅವ್ರು ಮನೇಲೇ ಮಾಡೋದು, ಅವರೇ ಮಾಡೋದು ಸೊ ಬಿರಿಯಾನಿನ. ಸೊ ಒಂದು ಸರಿ ಹೋಗಿ ಟೇಸ್ಟ್ ಮಾಡಿ ನೋಡಿ, ನೀವೇ ಹೇಳ್ತೀರಾ ಸೊ ನನ್ನ ರಿವ್ಯೂವಲ್ಲಿ ಯಾವುದೇ ಸುಳ್ಳಿಲ್ಲ ಅಂತ. ಸೊ ಓಕೆ ಗೈಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ಟೇಸ್ಟ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳ್ಬಿಟ್ಟು.